ಎಲ್ರಿಗೂ ನಮಸ್ಕಾರ. ಇವತ್ತು ಬರುವ ಭಾನುವಾರ ಅಂದ್ರೆ 20ನೇ ತಾರೀಕು ಉದ್ಯೋಗ ಮೇಳ ಮುಳಬಾಗ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಆದಣ್ಣವರು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡ್ತಾ ಇರೋದು ನಮ್ಮ ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಅವರು. ಯಾಕಪ್ಪ ಅಂದರೆ ಕೊತ್ತೂರು ಮಂಜುನಾಥ್ ಅವರು ಮುಳಬಾಗ ತಾಲೂಕಲ್ಲಿ ಹೆಡ್ ಕ್ವಾರ್ಟರ್ ML ಆಗಿದ್ದಾರೆ. ಎಲ್ಲ ಕಂಪ್ಲೀಟು ಅವ್ರ ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಅವರ ಅಂಡರ್ ಬರ್ತಾರೆ. ಹಂಗಾಗಿ ಕೊತ್ತೂರು ಮಂಜುನಾಥ್ ಅವರು ಇದು ಮಾಡಿಕೊಂಡು ಇದಕ್ಕೆ ಸಾಥ್ ಕೊಟ್ಟು ಹೋಗ್ತಾ ಇದ್ದಾರೆ. ಏನಪ್ಪ ಇವಾಗ ಅಂದರೆ ಇವತ್ತು ಹಳ್ಳಿಗೂ ಆಟೋ ಮುಖಾಂತರ ಚಾಲನೆ ಕೊಟ್ಟು ಅನೌನ್ಸ್ಮೆಂಟ್ಗೆ ಹೋಗ್ತಾ ಇದೆ. ಇದಕ್ಕೆ ಒಂದೇ ಒಂದು ಏನಪ್ಪ ಅಂದರೆ ನಮ್ಮ ಹೆಣ್ಮಕ್ಳಿಗಾಗ್ಬೋದು ಗಂಡು ಮಕ್ಕಳಿಗಾಗ್ಬೋದು ಆಲ್ ಎಜುಕೇಟೆಡ್ಸ್ಗೆ ಯಾರು ಕೆಲಸ ಮಾಡುವಂಥ ಇಚ್ಛೆ ಇರುವಂಥ ಎಲ್ಲರಿಗೂ ಅವರವರ ಯುವತಿಗೆ ತಕ್ಕಂಗೆ ಕೆಲಸ ಕೊಡುವಂಥ ಜವಾಬ್ದಾರಿ ನಾಳೆ ಬರುವಂಥ CEOಸು HR ಅದನ್ನು ತೀರ್ಮಾನ ಮಾಡ್ತಾರೆ. ಬಟ್ ಒಂದೇ ಒಂದು ಏನಪ್ಪ ಅಂದರೆ ನನ್ನ ಮನವಿ, ಯಾರು ಉದ್ಯೋಗ ಬಯಸ್ತಾರೆ, ಯಾರು ಉದ್ಯೋಗ ಬೇಕು ಅಂತಾರೆ ಅವರನ್ನು ಆನ್ಲೈನಲ್ಲಿ ಇವತ್ತೇ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕು. ಆಮೇಲೆ ಫುಲ್ ಚೌಟಿನಲ್ಲಿ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮೇಯ್ನ್ ಯಾಕಪ್ಪ ನಾವು ಹೇಳ್ತಾ ಇದ್ದೀವಿ ಅಂದರೆ ಕ್ರೌಡ್ ಜಾಸ್ತಿ ಆಗುತ್ತೆ. ಅದಕ್ಕೆ ಆನ್ಲೈನ್ ಎಲ್ಲಿ ಯಾರು ಅಪ್ಲೋಡ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಒಳಗೆ ಅಲೋ ಇರ್ತಾರೆ. ಯಾಕಂದರೆ ಅನ್ವಾಂಟೆಡ್ ಒಳಗೆ ಹೋದ್ರೆ ಏನಾಗುತ್ತೆ, ಕೆಲಸ ಮಾಡೋಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ. ಆಮೇಲೆ ಆ ಸ್ಕ್ರೀನಿಂಗ್ ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಹಂಗೆ ಕಾಲಾವಕಾಶ ಇರಬೇಕು. ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಬರುವವರು ಕಾಲಾವಕಾಶ ಮೇಂಟೈನ್ ಮಾಡಬೇಕು, ಶಿಸ್ತು ಮೇಂಟೈನ್ ಮಾಡಬೇಕು. ದಯವಿಟ್ಟು ನಾನು ಯಾಕಂದ್ರೆ ಪದೇ ಐ ಆಮ್ ರಿಕ್ವೆಸ್ಟಿಂಗ್ ಅದನ್ನು ಶಿಸ್ತುಬದ್ಧವಾಗಿ ಹೋಗೋಣ. ಎಲ್ರಿಗೂ ಕೆಲಸ ಕೊಡ್ಸೋಕ್ಕೆ ನಮ್ಮ ಇಬ್ಬರು ಶಾಸಕರು, ನಮ್ಮ ಕೊತ್ತೂರು ಮಂಜುನಾಥ್ ಇದ್ದಾರೆ, ಅಲ್ಲಿ ಅನಿಲು ಅಲ್ಲೇ ಇದ್ದಾರೆ. ಸೊ ಹಂಗಾಗಿ ಅವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಅದ್ರ ತಕ್ಕನಂಗೆ ನಮ್ಮ ಹುಡುಗ ನಿಮ್ಮ ಹುಡುಗ ಆದಣ್ಣ ಅಲ್ಲೇ ಇರ್ತಾನೆ. ಹಂಗಾಗಿ ಫಸ್ಟು ಪಾಯಿಂಟು ಯಾಕಪ್ಪ ಅಂದರೆ ಇದು ತಾತ್ಕಾಲಿಕ ಕೊಡ್ತಾ ಇಲ್ಲ, ಪರ್ಮನೆಂಟ್ ಜಾಬು ಏನೋ ಮಾಡಲೇಬೇಕು ಅಂತ ಒಂದು ಉದ್ದೇಶದಲ್ಲಿ ಆದಣ್ಣ ಇದಕ್ಕೆ ಕೈ ಹಾಕಿದ್ದಾರೆ. ಹಂಗಾಗಿ ನಮ್ಮ ಹುಡುಗರಿಗೆ ನಾನು ಮತ್ತೆ ಮದುವೆ ಮಾಡ್ತಾ ಇದ್ದೀನಿ. ಆನ್ಲೈನಲ್ಲಿ ಕಂಪ್ಲೀಟ್ ಅಪ್ಲೋಡ್ ಮಾಡಿಕೊಂಡು ಯಾರು ಆನ್ಲೈನಲ್ಲಿ ಅಪ್ಲೋಡ್ ಆಗಿದೆ ಅವ್ರಿಗೆ ಮಾತ್ರ ಒಳಗೆ ಪ್ರವೇಶ ಇರ್ತಾರೆ. ಯಾಕಂದ್ರೆ ನಂದು ಡಾಕ್ಯುಮೆಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಯು ಕಮ್ ವಿತ್ ಆಲ್ ದ ಡಾಕ್ಯುಮೆಂಟ್ಸ್. ಅಂದ್ರೆ ನಿಮ್ಮ ಏನು ವಿದ್ಯಾರ್ಹತೆ ಏನಿದೆ, ಎಲ್ಲಾದ್ರೂ ಕೆಲಸ ಮಾಡುವಂತ ಇದಿದೆಯಾ, ಅದೆಲ್ಲ ಕಂಪ್ಲೀಟ್ ತಗೊಂಡ್ಬಂದು ಏನಾಗುತ್ತೆ ಅವ್ರಿಗೆ ಈಜಿ ಆಗುತ್ತೆ. ಆ ಪೇಪರ್ ಸ್ಕ್ರೀನಿಂಗ್ ಮಾಡ್ಬೇಕಾದ್ರೆ ತಗೊಂಡ್ಬಂದ್ರೆ ಅದಾಗಲ್ಲ. ಈ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ಪೇಪರ್ಸ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಂದ್ರೆ ಡಿಗ್ರಿ ಆಗ್ಬೋದು, SSLC ಆಗ್ಬೋದು, ಯಾವುದೇ ಡಿಗ್ರಿ, ನೀವು ಡಿಗ್ರಿ ಮಾಡಿದ್ದೀರಾ, ಆಲ್ ದಿಸ್ ಪೇಪರ್ಸ್ ಇನ್ಕ್ಲೂಡಿಂಗ್ ಆಧಾರ್ ಕಾರ್ಡ್ ಅಂಡ್ ಫೋನ್ ನಂಬರ್ಸ್ ತಗೊಂಡ್ಬರ್ಬೇಕಂತ ನಿಮ್ಮ ಕಡೆಯಿಂದ ನಾವು ಅವಾಗ ಮನವಿ ಮಾಡ್ತಾ ಇದ್ದೀವಿ. ಇವಾಗ ತಾಲೂಕಿನಾದ್ಯಂತ 30 ಪಂಚಾಯಿತಿ 31 ವಾರ್ಡಲ್ಲೂ ಪ್ರಚಾರಕ್ಕೆ ಹೋಗ್ತಾ ಇದೆ. ಇಲ್ಲ ನಮ್ಮ ಚಾಲಕರಿಗೆಲ್ಲ ಕಂಪ್ಲೀಟ್ ಆಟೋ ಡ್ರೈವರ್ಸ್ಗೆ, ನಮ್ಮ ಪಾರ್ಟಿ ವರ್ಕರ್ಸ್ ಅದ್ರಲ್ಲಿ ಹೋಗ್ತಾರೆ. ಎಂತ ಇದು ಇಲ್ಲ ಯೂತ್ ಕಾಂಗ್ರೆಸ್, NSU, ಲೇಬರ್ ಸೆಲ್ಲು ಪ್ಲಸ್ ನಮ್ಮ ನಾಯಕರು ಅವ್ರ ಜೊತೆಲಿ ಇರ್ತಾರೆ. ಎಲ್ಲೇ ಆಗ್ಲಿ ಸಮಯ ಕೇಳ್ಕೊಂಡಿದ್ದೆ ಮತ್ತೆ ಒಂದು ಹಳ್ಳಿ ನಿಲ್ಸಿದ್ರೆ ಕೇಳಿ ಏನ್ ಸಮಾಚಾರ 2 ನಿಮಿಷ ಬೇಕಾ ಸ್ಪೆಂಡ್ ಮಾಡಿ ಇದು మీకోసం వస్తాను ಬಂದಮ್ಮ, మీకు ಇಷ್ಟ ಅಂತ ಕಂಪ್ಲೀಟ್ ಆಗಿ ನೀಟಾಗಿ ಶಿಸ್ತುಬದ್ಧವಾಗಿ ಮುಗಿಸ್ಕೊಂಡು ಬರ್ಬೇಕಂತ ನಮ್ಮ ಆಟೋ ನಾಯಕರಿಗೆ ಹಾಗೂ ನಮ್ಮ ಪಾರ್ಟಿ ನಾಯಕರಿಗೆ, ಆಮೇಲೆ ಎಲ್ಲ ನಮ್ಮ ಲೀಡರ್ಸ್ಗೆ ಹೇಳ್ತಾ ಇದ್ದೀನಿ ನಾನು, ಅಲ್ಲಿ ಸಮಯ ಪಾಲಿಸಬೇಕು, ಡೀಸೆಂಟ್ ಮೇಂಟೈನ್ ಮಾಡಬೇಕು. ಮಿಗಿಲಾಗಿ ಅಂಗವಿಕಲರಿಗೆ ಸಪ್ರೇಟ್ ಆಗಿ ಒಂದು ವಿಂಗ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ಅಂಗವಿಕಲರಿಗೆ ಏನಾಗುತ್ತೆ ಅಂದ್ರೆ ಅದು ಅಪ್ಪ ಮಾಡುವ ಪುಣ್ಯನೋ ಅವ್ರು ಮಾಡುವ ಪುಣ್ಯನೋ ಗೊತ್ತಿಲ್ಲ, ಅವ್ರು ಪಾಪ ಆಗಿ ಬಂದಿದೆ. ಅದಕ್ಕೆ ಸಪ್ರೇಟ್ ಆಗಿ ಅವರಿಗೆ ಒಂದು ಸಪ್ರೇಟ್ ವಿಂಗ್ ಇದೆ. ಇದ್ರಲ್ಲಿ ನಾವು ಕ್ಲಬ್ ಮಾಡಲ್ಲ. ಯಾಕಂದ್ರೆ ಈ ನಡ್ಕೊಂಡ್ ಬರೋಕ್ಕಾಗಲ್ಲ, ಸ್ವಲ್ಪ ವೀಲ್ ಚೇರ್ಸು, ಅದಕ್ಕೆಲ್ಲ ಅದಕ್ಕೊಂದು ಸಪ್ರೇಟ್ ಆಗಿ ವಿಂಗ್ ಮಾಡಿ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಮೊದಲು ಆದ್ಯತೆ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಹಂಗಾಗಿ ದಯವಿಟ್ಟು ಇದನ್ನ
ಈ ಸದಾವಕಾಶ ಉಪಯೋಗಿಸ್ಕೋಬೇಕಂತ ನಮ್ಮ ಮುಳಬಾಗ ತಾಲೂಕು ಜನತೆಗೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ.